नरसिंहोऽखिल नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः लक्ष्मीपतेः पदाम्भोजयुगं नक्त्वा गुरोरपि प्रमाणचन्द्रिकां कुर्मो बालानां हृदसिद्धये ಪ್ರಮಾವ್ಯಾಪ್ತಂ ಪ್ರಮಾಣಂ ಇತ್ಯಪರಃ. ಪ್ರಮಾಣ ವ್ಯಾಪ್ತವಾದದ್ದು ಪ್ರಮಾಣ ಹಾಗೆ ಅಂತ ನಾವು ನೋಡಿದ್ದೀವಿ. ಅದು ಉದಯನಾಚಾರ್ಯರು ಅಂತ ನವೀನ ನೈಯಾಯಿಕರು ಅವರು ಹೇಳುವ ಪ್ರಮಾಣದ ಒಂದು ಲಕ್ಷಣ ಅದು. ತದಪಿ ನ ಸಂಭವತಿ, ಅದು ಕೂಡ ಸಂಭವಿಸೋದಿಲ್ಲ. ಯದಾ ಘಟಾದಿ ಸರ್ವಂ ಪ್ರಮೇಯಂ ತದಾ ಈಶ್ವರ ಪ್ರಮಾ ಇತಿ ಸರ್ವಪ್ರಮೇಯಸ್ಯ ಈಶ್ವರ ಪ್ರಮಾ ವ್ಯಾಪ್ತತ್ವೇನ ಪ್ರಮೇಯೇ ಅತಿವ್ಯಾಪ್ತಿ. ಪ್ರಮೇಯದಲ್ಲಿ ಅತಿವ್ಯಾಪ್ತಿ ಬಂತು ಅಂತ ನೋಡಿದೀವಿ. ಅದರಿಂದ ಅವ್ರು ಏನ್ ಮಾಡಿದ್ರು, ಪ್ರಮಾಣ ಅಂದ್ರೆ ಸಾಧನ ಆಶ್ರಯೋ ಅನ್ಯತರತ್ವೇ ಸತಿ ಪ್ರಮಾ ವ್ಯಾಪ್ತತ್ವಂ ವಿವಕ್ಷಿತಂ ಹಾಗೆ ಅಂತ ವ್ಯತ್ಯಾಸ ಮಾಡಿದ್ರು. ಆಗ ಆಶ್ರಯ ಪದ ವೈಯರ್ಥ್ಯಾತ್ ಅಂತ ಅಂದ್ರೆ ಅವರ ಇಂಟೆನ್ಷನ್ ಏನ್ ನೋಡಿ, ಅವ್ರದ್ದು ಪ್ರಕಾರ ಸಾಧನವು ಕೂಡ ಆ ಪ್ರಮಾಣ ಅಂತ ಅನಿಸ್ಕೋಬೇಕಾಗ್ತದೆ. ಮತ್ತು ಆಶ್ರಯ, ಆ ಪ್ರಮಾಣಕ್ಕೆ ಆಶ್ರಯ ಯಾರು? ಜೀವ ಮತ್ತು ಪರಮಾತ್ಮ. ಪರಮಾತ್ಮ ಈಶ್ವರ, ಅವನು ಕೂಡ ಪ್ರಮಾಣ ಅಂತ. ಯಾಕೆ ಅವರೇನು ಅಪ್ರಮಾಣ ಅಲ್ಲ, ಅವರಲ್ಲ, ಅವರು ಕೂಡ ಪ್ರಮಾಣ ಅಂತ ಅನಿಸ್ಕೋಬೇಕಾಗ್ತದೆ. ಅದರಿಂದ ಏನ್ ಮಾಡಿದರು, ಸಾಧನ ಆಶ್ರಯಯೋಹೋ ಅಂತ ಅನ್ಯತರತ್ವೇ ಸತಿ ಪ್ರಮಾವ್ಯಾಪ್ತತ್ವಂ ಅಂತ ಪ್ರಮಾಣಂ ಅಂತ ಇಷ್ಟು ಅವರು ಹೇಳಿದ್ರು. ಸೊ ಅದರಿಂದ ಸಾಧನ, ಪ್ರಮಾಣಕ್ಕೆ ಸಾಧನ ಅಂದ್ರೆ ಯಾವುದು? ಇಂದ್ರಿಯಾದಿಗಳು, ಪ್ರತ್ಯಕ್ಷ ಇಂದ್ರಿಯ. ಅನುಮಾನ ಆಗಮ ಅಂತ ಏನು ಹೇಳ್ತೀವಿ, ಅದೆಲ್ಲವೂ ಕೂಡ ಆ ಆ ಪ್ರಮಾಕ್ಕೆ ಕಾರಣವಾದದ್ದು. ಅದು ಕೂಡ ಪ್ರಮಾಣ ಅಂತಾನೆ ಆಗ್ತದೆ. ಇನ್ನು ಆಶ್ರಯ ಹಾ ಅಂದ್ರೆ ಜೀವರು ಮತ್ತು ಈಶ್ವರ ಅಂತ, ಅವರು ಕೂಡ ಪ್ರಮಾಣವೇ ಆಗಬೇಕು. ಅದರಿಂದ ಆ ಆಶ್ರಯ ಪದ ವೈಯರ್ಥ್ಯ ಅಂತ ನೀವು ಹೇಗೆ ಹೇಳ್ತೀರಾ? ಆಶ್ರಯ ಪದ ಇಲ್ಲದೆ ಹೋಗ್ಬಿಟ್ರೆ ಏನಾಗ್ತದೆ? ಆ ಚೇತನರು ಪ್ರಮಾಣ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗೆ ಅಂತ. ಅಂದ್ರೆ ಪ್ರಮಾತೃ ಪ್ರಮಾತ ಅಂತ ನಾವೇನ್ ನೋಡಿದೀವಿ, ಅವರು ಪ್ರಮಾಣದ ಗುಂಪಲ್ಲಿ ಸೇರೋದಿಲ್ಲ ಅಂತ ಆಗ್ತದೆ. ಅದರಿಂದ ಒಟ್ಟು ಮೂರು ಹೇಳಬೇಕಾಗಿದೆ ಅವರಿಗೆ. ಸಾಧನ ಅಂದ್ರೆ ಪ್ರತ್ಯಕ್ಷಾದಿಗಳು, ಆಶ್ರಯ ಅಂದ್ರೆ ಪ್ರಮಾತೃ, ಅವು ಎರಡರಲ್ಲಿ ಒಂದಾಗಿರಬೇಕು, ಮತ್ತು ಪ್ರಮಾ ವ್ಯಾಪ್ತತ್ವಂ, ಪ್ರಮಾ ಸಂಬಂಧವನ್ನ ಯಾವುದು ಪಡೆದಿದೆಯೋ ಅದನ್ನ ಪ್ರಮಾಣ ಅಂತ ನಾವು ಹೇಳ್ತೀವಿ ಹಾಗೆ ಅಂತ. ಇಲ್ಲಿ ಆಶ್ರಯ ಪದ ವೈಯರ್ಥ್ಯ ಅಂತ. ಆ ಯಾಕೆ ಅದನ್ನ ಯಾಕೆ ಹೇಳಿದರು ಹಾಗೆ ಅಂದ್ರೆ ನೋಡಿ, ಅದನ್ನೇ ನಾನು ಈಶ್ವರಸ್ಯಾಪಿ ಪ್ರಾಮಾಣ್ಯ ತತ್ರ ಅವ್ಯಾಪ್ತಿ ಪರಿಹಾರಾರ್ಥಂ ತತ್ ಹಾಗೆ ಅಂತ. ಒಂದು ವೇಳೆ ನಾವು ಆಶ್ರಯ ಪದ ಹಾಕಿಲ್ಲ ಅಂತ ಆದರೆ ಏನಾಗ್ತದೆ? ಈಶ್ವರಸ್ಯಾಪಿ ಪ್ರಾಮಾಣ್ಯ, ಈಶ್ವರನು ಕೂಡ ಪ್ರಾಮಾಣ್ಯನೇ, ಪ್ರಮಾಣವೇ ಆಗಿದ್ದಾನೆ. ಈಶ್ವರನು ಕೂಡ ಪ್ರಮಾಣವೇ, ಅವನಲ್ಲೂ ಪ್ರಾಮಾಣ್ಯ ಇದೆ. ಅದರಿಂದ ತತ್ರ ಅವ್ಯಾಪ್ತಿ, ಅಕಸ್ಮಾತ್ ಆಶ್ರಯ ಪದ ಹಾಕದೆ ಹೋದರೆ ಈಶ್ವರನಲ್ಲಿ ಅವ್ಯಾಪ್ತಿ. ಸೊ ಲಕ್ಷಣ ಆಗಬೇಕು ಅಂದ್ರೆ ಲಕ್ಷ್ಯದ ಎಲ್ಲ ಕಡೆ ಇರಬೇಕು, ಅವ್ಯಾಪ್ತಿ ದೋಷ ಇರಬಾರದು. ಅದರ ಪರಿಹಾರಕ್ಕಾಗಿ ಆಶ್ರಯ ಪದವನ್ನು ಹಾಕಿದ್ದೀವಿ. ತದಿತಿ ಚೇನ್ನ, ಹಾಗೆ ರೀತಿಯಾಗಿ ಹೇಳಿಕ್ ಬರೋದಿಲ್ಲ. ಯಾಕೆ? ಪ್ರಮಾಣ ಶಬ್ದಸ್ಯ ಲ್ಯುಡಂತತ್ವಾತ್ ಅಂತ, ಲ್ಯುಟ್ ಅಂತ ಒಂದು ಆ ಪ್ರತ್ಯಯ ಸೇರಿದೆ ನೋಡಿ. ಪ್ರಮಾಣ ಶಬ್ದ ಹೇಗಿದೆ? ಅದು ಪ್ರ ಪ್ಲಸ್ ಮಾಂಗ್ ಮಾನೆ ಅಂತ ಧಾತು, ಮಾಂಗ್ ಮಾನೆ ಅಂತ ಧಾತು, ಅದರ ಜೊತೆಗೆ ಲ್ಯುಟ್ ಅಂತ ಒಂದು ಪ್ರತ್ಯಯ ಸೇರಿದೆ. ಈ ಲ್ಯುಟ್ ಎನ್ನುವ ಪ್ರತ್ಯಯ ಸೇರಿ ಅದು ಪ್ರಮಾಣ ಅಂತ ಆಯ್ತು. ಕಾರಂತ ನಪುಂಸಕಲಿಂಗ ಪ್ರಮಾಣ ಶಬ್ದ ಅಂತ ಆಯ್ತು. ಈ ಲ್ಯುಟ್ ಪ್ರತ್ಯಯ ಏನ್ ಮಾಡ್ತದೆ ಹಾಗೆ ಅಂತ ಚರ್ಚೆ. ಪ್ರಮಾಣ ಶಬ್ದಸ್ಯ ಲ್ಯುಡಂತತ್ವಾತ್, ನೋಡಿ ಈ ಪ್ರಮಾಣ ಎನ್ನುವ ಶಬ್ದವನ್ನ ಎಲ್ಲೆಲ್ಲಿ ಬಳಸಬಹುದು ಹಾಗೆ ಅಂದ್ರೆ
ಕರಣ ಮತ್ತು ಅಧಿಕರಣ ಅಂತ ಎರಡರಲ್ಲಿ ಶಾಸನ ಮಾಡಿದ್ದಾರೆ. ವ್ಯಾಕರಣದಲ್ಲಿ ಲ್ಯುಟ್ ಪ್ರತ್ಯಯವನ್ನ ಆ, ಎಲ್ಲಿ ಬಳಸಬಹುದು ಹಾಗೆ ಅಂತ ಹೇಳಿದರೆ, ಆ ಕರಣ ಕರಣ ಅಂದ್ರೆ ಅದೇ ಸಾಧನ ಅಂತ ಸಾಧನ. ಅವ್ರೇನು ಹಾಕಿದ್ದಾರೆ, ಸಾಧನ ಆಶ್ರಯ ಯೋಹೋ ಅಂತ. ಆ ಸಾಧನ ಅಂತ ಇದು ನೋಡಿ, ಅದೇ ಕರ್ಣ, ಸಾಧನ ಅಂತ ಅರ್ಥ. ಮತ್ತು ಅಧಿಕರಣ, ಈ ಎರಡರಲ್ಲಿ ನಾವು ಹೇಳಬಹುದು ಹಾಗೆ ಅಂತ. ಈ ಎರಡರಲ್ಲಿ ನಾವು ಬಳಸಬಹುದು. ಆದರೆ ಎಲ್ಲಿ ಬಳಸ್ಲಿಕ್ಕೆ ಬರೋದಿಲ್ಲ? ಕರ್ತರಿ ಅನನುಶಾಸನ ಅಂತ. ಕರ್ತರಿ ಅಂದ್ರೆ ಆ ಆ ಪ್ರಮಾತೃವಿನಲ್ಲಿ ಅದು ಹೇಳಲಿಕ್ಕೆ ಬರೋದಿಲ್ಲ. ಸಾಧನ ಅಧಿಕರಣದಲ್ಲಿ ಹೇಳಬಹುದೇ ಹೊರತು ಪ್ರಮಾತೃವಿನಲ್ಲಿ, ಅಂದ್ರೆ ಕರ್ತರಿಯಲ್ಲಿ, ಕರ್ತೃವಿನಲ್ಲಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಆ ಆ ಲ್ಯುಟ್ ಪ್ರತ್ಯಯ ಆ ಅಲ್ಲಿ ಕರ್ತೃ ಪ್ರಮಾತೃವಿನ ಅರ್ಥದಲ್ಲಿ ಹೇಳಬಹುದು ಅಂತ ವ್ಯಾಕರಣದವರು ಒಪ್ಪಿಲ್ಲ. ಅದರಿಂದ ನೀವು ಪ್ರಮಾಣ ಶಬ್ದವನ್ನ ಅಲ್ಲ, ಪ್ರಮಾಣದ ಲಕ್ಷಣ ಹೇಳುವಾಗ ಅಲ್ಲಿ ಆಶ್ರಯವನ್ನು ಕೂಡ, ಈಶ್ವರ ಆಶ್ರಯ ಅವರ ಪ್ರಕಾರ, ಅವನನ್ನು ಕೂಡ ನಾವು ಸೇರಿಸಿದರೆ ಅಲ್ಲಿ ಆ ವ್ಯಾಕರಣಕ್ಕೆ ವಿರುದ್ಧ ಆಯಿತು ಅಂತ ಅರ್ಥ. ವ್ಯಾಕರಣಕ್ಕೆ ವಿರುದ್ಧ ಆಯಿತು ಹಾಗೆ. ಅದರಿಂದ ಒಂದು ಸಮಾಧಾನ ವ್ಯಾಕರಣ ರೀತಿಯ ಹೇಳಲಿಕ್ಕೆ ಬರೋದಿಲ್ಲ ಹಾಗೆ. ಅದರಿಂದ ಅಲ್ಲಿ ಆಶ್ರಯ ಶಬ್ದ ವ್ಯರ್ಥ ಆಯಿತು. ಯಾಕೆ? ಪ್ರಮಾಣಂ ಅಂತ ಹೇಳ್ಬೇಕಂದ್ರೆ ಲ್ಯುಟ್ ಪ್ರತ್ಯಯ ಇದೆ, ಅದು ಕರ್ಣ ಮತ್ತು ಅಧಿಕರಣ ಎರಡೇ ಅರ್ಥದಲ್ಲಿ ಬಳಸಬಹುದು ಅಂತ ಶಾಸನ ಮಾಡಿದ್ದಾರೆ ವ್ಯಾಕರಣದವರು. ಅದರಿಂದ ಕರ್ತರಿಯಲ್ಲಿ ಅದು ಅನುಶಾಸನ ಮಾಡಲಿಲ್ಲ. ಅದರಿಂದ ಆಶ್ರಯ ಪದ ಅಲ್ಲಿ ಹೇಳಿಕ್ ಬರೋದಿಲ್ಲ ಅಂತ ಒಂದು ಆಕ್ಷೇಪ. ಇದ್ರ ಮೇಲೆ ಇನ್ನೊಂದು ಆಕ್ಷೇಪವನ್ನ ಹೇಳ್ತಾರೆ, ಅದನ್ನ ನಾಳೆ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ ಶ್ರೀ ಹರೇ